ಸರ್ ಏನಾಯ್ತು, ಎಷ್ಟೊತ್ತಿಗೆ ಈ ಘಟನೆ ಆಗಿರುವಂತದ್ದು? ನೈಟ್ ಆಗಿದೆ ಮೇಡಮ್ ಈ ಘಟನೆ. ಬಂದ್ಬಿಟ್ಟು 4:15 ಗಂಟೆಗೆ ನನಗೆ ಗೊತ್ತಾಯ್ತು ಮೆಸೇಜ್. ಈ ಪಕ್ಕದ ಮನೆಯವ್ರು ಬಂದು ಹೇಳಿದ್ರು ನನಗೆ, ಹಸುಗೆ ಕೆಚ್ಚಿಲೆಲ್ಲ ಕುಯ್ದವ್ರೆ, ಬಂದು ನೋಡು ಅಂತ. ನಾನು ಬಂದು ನೋಡಿದೆ, ಎಲ್ಲ ಫುಲ್ ಬೀಡಿಂಗ್. ಹಸುಗಳು ನಿಲ್ಲಕ್ಕಾಯ್ತಲ್ಲ, ಒಂದು ಹಸ ಕಾಲಿಗೆ ಹೊಡೆದವ್ರೆ ಮಚ್ಚೆಯಲ್ಲಿ, ಅದು ನಿಲ್ಲಕ್ಕಾಯ್ತಲ್ಲ ಹಸ. ಆಮೇಲೆ ಏನು ಮಾಡಿದೆ, ಸ್ವಲ್ಪ ಹೊತ್ತು ನನ್ನ ಕೈ ತಡೆಯೋಕ್ಕಾಯ್ತಾ ಇಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಬಿಟ್ಟು ಆಮೇಲೆ ಏನು ಮಾಡಿದೆ, ಇದಕ್ಕೆ ಹೋದೆ ಸ್ಟೇಷನ್, ಕಾಟರ್ಪೇಟೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಬಂದು ಎಲ್ಲ ವಿಡಿಯೋ ಮಾಡ್ಕೊಂಡು ಹೋಗೋರೆ. ಇನ್ಮೇಲೆ ಏನಾಗುತ್ತೆ ನೋಡೋಣ. ಏನ್ ಸರ್, ಏನ್ ಕಾರಣಕ್ಕೆ ಈ ರೀತಿಯಾಗಿ ಮಾಡಿರುವಂತದ್ದು? ಹಸು ಅಂತೂ ಯಾರ ಹತ್ರ ಜಗಳಕ್ಕೆ ಹೋಗಲ್ಲ, ನಿಮಗೆ ಯಾರ ಹತ್ರ ಆದ್ರೂ ವೈಷಮ್ಯ ಇತ್ತಾ ಹೇಗೆ? ಇಲ್ಲಿ ಹಸ ಕಟ್ಬಿಡ್ದಂತ ಇದು ವೆಟನರಿ ಹಾಸ್ಪಿಟ್ಲು ಅದು ಎತ್ತಬೇಕಂತ ಇದು ಮಾಡಿದ್ರು, ದನಿನಿ ಹಾಸ್ಪಿಟ್ಲ್ನ. ಅವಾಗ ನಾವು ಹಸುನವರೆಲ್ಲ ಸೇರಿ ಹೋರಾಟ ಮಾಡಿದ್ದೀವಿ, ಈ ಹಸುಗಳನ್ನ ಕಟ್ಬಿಟ್ಟು ನಮ್ಗೆ ಹಾಸ್ಪಿಟ್ಲ್ ಬೇಕಲೇಬೇಕು ಅಂತ. ದಾನ ಕೊಟ್ಟಿರೋ ಜಾಗ ಅದು, ಹಾಸ್ಪಿಟ್ಲ್ ಬೇಕು ಅಂತ ಹೋರಾಟ ಮಾಡಿರೋದು. ಅದು ಘಟನೆ ಅಂತ ಇನ್ನೇನು ಮಗನಿಂದ ತಾನೇ ಆಯಿತು ಅಂತ ಏನಾದರೂ ಮಾಡೋರು ಏನೋ ಗೊತ್ತಿಲ್ಲ. ಯಾವಾಗ ನೀವು ಹೋರಾಟ ಮಾಡಿರುವಂತದ್ದು? 6 ತಿಂಗಳ ಮುಂದೆ. ಎಲ್ಲ ಪೇಪರ್ ಎಲ್ಲ ಬಂದೈತೆ, ಎಲ್ಲ ಪೇಪರಲ್ಲಿ ಬಂದೈತೆ, ಎಲ್ಲ ಟಿವಿ ಎಲ್ಲ ಚಾನೆಲ್ ಅವರು ಬಂದವ್ರೆ ಅಲ್ಲಿಗೆ. ಅರ್ಧ ಜನಗೆ ಒಳಗಡೆ ಬಿಟ್ರು, ಅರ್ಧ ಜನಗೆ ಆಚೆನೆ ಎದುರಿಸ್ಬಿಟ್ರು. ಒಳಗಡೆ ತಗೊಂಡಾಗ ಹಾಕ್ಬಿಡ್ತೀವಿ ಹೋರಾಟ ಮಾಡಿದ್ರೆ ಅಂತ ಎದುರಿಸ್ಬಿಟ್ರು. ಅದರಲ್ಲಿ ನಾನು ನಮ್ಮ ಸ್ನೇಹಿತರು ಎಲ್ಲ ಸೇರಿ ಕಾಂಪೌಂಡ್ ಜಂಪ್ ಮಾಡಿ ಒಳಗಡೆ ಹೋಗಿ ಹೋರಾಟ ಮಾಡಿದ್ದು ಟಿವಿ ಮುಂದೆ. ಏನಿಲ್ಲ, CCTV ಕೂಡ ಇಲ್ಲ ಅಂತೆ, ಯಾರು ಮಾಡಿರೋದು ಹೆಂಗ್ ಕಂಡಿಡಿತಾರೆ? ಮತ್ತೆ ಈಗ ಗೊತ್ತಿಲ್ಲ ಹೆಂಗ್ ಕಂಡಿದ್ದಾರೆ ಅಂದ್ರೆ, ಸರ್ಕಲ್ ಕಾರ್ನರ್ ಅಲ್ಲಿ ಮೂಲ ಬಿಲ್ಡಿಂಗ್ ಅಲ್ಲಿ ಐತೆ. ಇದಂತೂ ಇಲ್ಲಿ ಈ ಕಡೆ ತಿರ್ಗಿಸ್ಬಿಟ್ಟವ್ರೆ, ಆ ಕಡೆ ಬಂದು ಈ ಪೊಸಿಷನ್ ಅಲ್ಲಿ ಐತೆ, ಈ ಕಡೆ ಯಾವ್ದು ಇಲ್ಲ. ಪೊಲೀಸರು ಈ ಕಡೆ ಏನಾದ್ರು ರೌಂಡ್ಸ್ ಹಾಕ್ತಾರಾ, ಹಾಕದೇ ಇಲ್ವಾ? ಬರ್ತಾರೆ, ವಯಸ್ಸೆಲ್ಲ ಬರ್ತದೆ ಹೋಯ್ತದೆ ಅಷ್ಟೇ. ಪೊಲೀಸ್ ಬಂದ್ರೆ ಅವ್ರು ಇರ್ತಾರ, ಓಡೋಯ್ತಾರೆ. ಈ ಕಲ್ಲ ಪೊಲೀಸ್ ಆಟ ಆಡ್ತಾರ ನೋಡು, ಆ ತರ ಆಗ್ಬಿಟ್ಟೈತೆ ಏರಿಯಾ. ಬಂದ ತಕ್ಷಣ ರೈಟು ಅಲ್ಲಿ ಡಿಪಾರ್ಟ್ಮೆಂಟ್ ಬರೋಗ್ಲಿ, ಇಲ್ಲಿ ಒಬ್ಬ ಮೆಸೇಜ್ ಕೊಟ್ಟಿರ್ತಾನೆ, ಡಿಪಾರ್ಟ್ಮೆಂಟ್ ಬರ್ತದೆ ಓಡೋಗೋ ಅಂತ. ಅವನೇ ಎಸ್ಕೇಪ್. ಈಗ ಏನ್ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಈ ರೀತಿ ಆದ್ರೆ? ಏನ್ ಸರ್ ಮುಂದೆ ಸರ್ಕಾರಕ್ಕೆ ಏನ್ ಹೇಳೋದು ನಾವು? ಈ ತರ ಧೈರ್ಯವಾಗಿ ಮಾಡ್ತಾರಂತೆ, ಅವ್ರಿಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದ್ದೇ ಇರ್ತದೆ ಸರ್ಕಾರ. ಇವ್ರಿಗೆ ಒಂದ್ಸತಿ ಒಳಗಡೆ ಹೋಗಿ ಹೇಳ್ತೀನಿ, ಒಳಗಡೆ ಇದ್ಬಿಟ್ಟು ಬಂದ್ರೆ ಈ ತರ ಕೆಲಸ ಮಾಡಲ್ಲ. ಮೇಲೆ ಆಚೆ ಬಂದ ಅವ್ರಿಗೆ ಸಾಧಾರಣ ಆಗೋಯ್ತು. ಒಂದು ಫಿಲಿಮ್ ಟಾಕೀಸ್ಗೆ ಹೋಗಿ ಬರೋ ತರ, ಥಿಯೇಟ್ರಿಗೆ ಹೋಗಿ ಫಿಲಿಮ್ ನೋಡ್ಬಿಟ್ಟು ಬರೋ ತರ ಆಗೋಯ್ತು. ಏನ್ ಮಾಡ್ತೀರಾ? ಅಲ್ಲ, ಈ ತರ ಗೋವಿಗೆ ಮಾಡಿದವರು ನಾಳೆ ಮನುಷ್ಯರಿಗೆ ಮಾಡೋಕ್ಕೂ ಹೇಸಲ್ಲ ಅವರು. ಮಾಡ್ತಾರ. ಅವ್ನ ತಾಯಿ ಅವಳಿಗೆ ಹಾಲು ಕೊಡ್ತಿಲ್ವ ಅವನು? ಇದು ಕುಯ್ಯಕ್ ಮನ್ಸು ಬಂದೈತ? ಎಂತ ಕಟಕ ಇರ್ಬೋದು ಅವನು. ಇದು ಕುಯ್ಯಕ್ಕೆ ಮನ್ಸು ಬಂದೈತಲ್ಲ, ಅವನು ಎಂತ ಕಟಕ ಇರ್ಬೋದು. ಅವನ ತಾಯಿ ಅದೇ ಕುಯ್ದ್ರೇನು, ಇದಕ್ಕೆ ಕುಯ್ದ್ರೇನು ಹೇಳಿ? ಇದಿಷ್ಟು ಹಸುವಿನ ಮಾಲೀಕರು ಹೇಳ್ತಾ ಇರುವಂತಹ ಮಾತು. ಅದ್ರ ಜೊತೆಗೆ ಇನ್ನೂ ಒಂದಿಷ್ಟು ಸ್ಥಳೀಯರು ಕೂಡ ಮಾತಾಡ್ತಾ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ಹೇಳಿ. ಮೇಡಮ್, ಹೋದ ವರ್ಷ ಇದೇ ಘಟನೆ ಆಯ್ತು. ಏನಂದ್ರೆ ಹಸು ಸಗಣಿ ಆಗ್ತಲ್ಲ, ಆ ಜಾಗದಲ್ಲಿ 4 ಪೈಪು ಒಳಗೆ ದೂರ ಬಿಟ್ಟಿದ್ರು. 4 ಪೈಪು ಸಗಣಿ ಆಗತ್ತಲ್ಲ, ಆ ಜಾಗದಲ್ಲಿ ರೀಸರ್ಚ್ ಮಾಡೋ ಜಾಗದಲ್ಲಿ ಪೈಪ್ ಇತ್ತು. 4 ದೊಡ್ಡ ಕಬ್ಬಿನ ಪೈಪುಗಳು. ಹೋದ ವರ್ಷ ಇವಾಗ ಬಂದು ಕುಯ್ದಿದ್ದಾರೆ. ಹೋದ ವರ್ಷ ಪೈಪುಗಳು ಕಂಬಿಗಳೆಲ್ಲ ಅದು ಒಳಗಡೆ ಇತ್ತು. ಒಟ್ಟಿನಲ್ಲಿ ಈ ಭಾಗದಲ್ಲಿ ಕ್ರೂರಿಗಳಿಗೆ ಅಥವಾ ಕಿಡಿಗೇಡಿಗಳಿಗೆ ಕಾನೂನಿನ ಮೇಲೆ ಭಯ ಇಲ್ಲದೆ ಇರುವಂತದ್ದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಪದೇ ಈ ರೀತಿಯಾದಂತಹ ಘಟನೆ ರಿಪೀಟ್ ಆಗ್ತಾ ಇದೆ. ಕಳೆದ ವರ್ಷ ಒಂದು ರೀತಿಯಾಗಿ ಆಯ್ತು, ಈ ವರ್ಷ ಅದರ ಮುಂದುವರಿದ ಭಾಗ ಅನ್ನೋ ರೀತಿಯಾಗಿ ಈ ರೀತಿಯಾಗಿ ಕೆಚ್ಚಲನ್ನ ಕುಯ್ದಿದ್ದಾರೆ. ಇಂತಹವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲೇಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬರೋದು ಮಾಡೋದಲ್ಲ, ಇವ್ರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಜಯಸೂರ್ಯ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.